ನಾನು ನೋಡಕಂತೀನಿ ಏನು ಬಾಯಿ ಐತಂತೇಳಿ ಮಾತಾಡ್ತೀಯೇ ಬೇಡ. ಹಾಂ, ಏನು ಈ 2-3 ದಿವಸದಿಂದ ತುಟಿ ಒಂದವಲ್ದು ಬಾಯಿ ಒಂದವಲ್ದು ಅಷ್ಟು ಮಾತಾಡ್ತಿದ್ದು ನೀನು. ಏನು ಅನ್ಕೊಂಬಿಟ್ಟಿದ್ದೀನಿ ನೀನಷ್ಟಕ್ಕೆ ನೀನೇ. ಏನು ನೀನು ಏನು ಮಾಡಿದ್ರು ನೀನು ನಿನ್ನ ಗಂಡ ನನ್ನ ದೊಡ್ಡ ಮಗ ದೊಡ್ಡ ಸೊಸೆಗೆ ಕಾಲು ಕಸಕ್ಕೆ ನೀವು ಸಮ ಆಗಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ನನ್ನ ದೊಡ್ಡ ಮಗ ಒಳ್ಳೆ ಕೆಲಸದಲ್ಲಿದ್ದಾನೆ. ಇವಳು ಮನೆಗೆ ಕುಂತ್ಕೊಂಡು ಎಲ್ಲ ಅದೇನು ಏನೋ ಹೋಮ ಏನೋ ವರ್ಕ್ ಅಂತಾರಲ್ಲ, ಅದೇ ವರ್ಕ್ ಫ್ರಮ್ ಹೋಮ್ ಅತ್ತೆ. ಅದೇನವ ನಮ್ಗೆ ಅನ್ನಕ್ಕೆ ಬರೋದಿಲ್ಲ, ಅದು ಮಾಡ್ತಾಳೆ. ಬೇಕಾದಂಗೆ ಅಕ್ಕಿಗೂ ಸಂಬಳ ಐತೆ. ಅಕ್ಕಿ ರೊಕ್ಕ ಇದ್ದವರು ಹೆಂಗೆ ಮಾಡಿದ್ರು ಚಂದ, ಕೂದಲಿದ್ದವ್ರು ಹೆಂಗೆ ತುರ್ಬ ಕಟ್ಟಿದ್ರು ಚಂದ. ನಿಮ್ಮಂಥ ಬಿಕಾರಿಗಳು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋದಷ್ಟೇ. ಇರಂಗಿದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರಂಗಿದ್ರಿ ಮನೆಗಿರ್ರಿ, ಇಲ್ಲ ನೀನು ನಿನ್ನ ಗಂಟೆ ಮೂಟೆ ಕಿತ್ಕೊಂಡು ಹೋಗ್ರೆ ಮನೆ ಬಿಟ್ಟು. ನಾನು ಯಾಕತ್ತಿ ಮನೆ ಬಿಟ್ಟು ಹೋಗ್ಬೇಕು? ದೊಡ್ಡ ಮಗನೂ ನಿನ್ನೊಟ್ಟೆಗೆ ಹುಟ್ಟಾನ, ಸಣ್ಣ ಮಗನೂ ನಿನ್ನೊಟ್ಟೆಗೆ ಹುಟ್ಟಾನ. ದೊಡ್ಡ ಮಗನಿಗೆ ಒಂದು ರೀತಿ ನ್ಯಾಯ, ಸಣ್ಣ ಮಗನಿಗೆ ಒಂದು ರೀತಿ ನ್ಯಾಯ. ನೀನು ತಾಯಿಯಾಗಿ ಒಂದು ಕಣ್ಣಿಗೆ ಬೆಣ್ಣಿ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡ್ತೀಯ. ಇವಾಗ ನಾನು ನನ್ನ ಗಂಡ ಮನೆ ಬಿಟ್ಟು ಹೋಗ್ಬೇಕಂತ ಹೇಳ್ತೀರಾ? ಈಕಿ ಹೆಂಗೆ ಸೊಸೆಯಾಗಿ ಬಂದೋಳೋ ಹಂಗೆ ನಾನು ಈ ಮನೆ ಸೊಸೆಯಾಗಿ ಬಂದೀನಿ. ನಾವಿಬ್ಬರು ಹೆಂಗೆ ಸೊಸೆಯಾಗಿ ಬಂದಿರೋ, ನೀನು ಒಂದು ಕಾಲದಲ್ಲಿ ಈ ಮನೆ ಸೊಸೆಯಾಗಿ ಬಂದಿದ್ದಿ. ನಿಮ್ಮೆಲ್ಲರಿಗೂ ಎಷ್ಟು ಅಧಿಕಾರ ಐತೋ ನಿಮ್ಮಿಬ್ಬರಿಗೂ ಅಷ್ಟೇ ಅಧಿಕಾರ ನನಗೂ ಐತೆ. ಹಂಗಾಗಿ ನೀವೇ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳೋ ಅಧಿಕಾರ ನಿಮ್ಗೆ ಯಾರಿಗೂ ಇಲ್ಲ. ನಾನೇ ನಿಮ್ಮಪ್ಪನ ಮನೆಯಾಗಿಲ್ಲ, ನನ್ನ ಗಂಡನ ಮನೆಯಲ್ಲಿ ನಾನು ಬಂದು ಇರೋದು. ನೀವು ಹೇಳ್ಬಿಟ್ರೆ ತಾನೇ ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ. ನಿಮ್ಮ ಯೋಗ್ಯತೆಗಳು ಎಷ್ಟೆಷ್ಟೈತೋ ಅಷ್ಟು ನೋಡ್ಕೊಂಡಿದ್ರೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಹಂಗಂತ ನನ್ನ ಗಂಡ ದುಡಿಯಲ್ಲ ಏನೂ ಅಲ್ಲ ಅಂತ ಏನೂ ಇಲ್ಲ. ನನ್ನ ಗಂಡ ದುಡಿತಾನೆ, ಈ ಮನೆಗೂ ನನ್ನ ಗಂಡ ಆತನಾಗಿದ್ದಷ್ಟು ಕೊಡ್ತಾನೆ. ಈ ಮನೆ ನಡೆಸೋಕೆ ಆತನು ಅಷ್ಟೇ ಜವಾಬ್ದಾರಿ ಸ್ಥಾನನ ತೊಗೊಂಡಿದ್ದಾನೆ. ಹೌದು ನೋಡು, ನಾನು ದೊಡ್ಡ ಮಗನಿಗೆ ಒಂದು ಮಾಡ್ತೀನಿ, ಸಣ್ಣ ಮಗನಿಗೆ ಒಂದು ಮಾಡ್ತೀನಿ. ಅದ್ರಾಗೆ ನೀನು ನನಗೆ ಕೇಳೋಂಥದ್ದು ನಿಂದು ಎಷ್ಟೈತೆ ಅಷ್ಟು ಮಾಡ್ಕೊಂಡು ಹೋಗು. ಬಾಯಿ ಮುಚ್ಕೊಂಡು ಇವಾಗ ಕಾಫಿ ಮಾಡಿಕೊಟ್ರೆ ಸರಿ, ಇಲ್ಲ ಅಂದರೆ ಪರಿಣಾಮ ಸರಿಗಿರೋದಿಲ್ಲ. ನಾನು ಸ್ವಲ್ಪ ಗುಡಿಗೆ ಹೋಗಿ ಬರಬೇಕು, ಹೋಗಿ ಬರ್ತೀನಿ. ಆಕೆ ಏನು ಕಾಫಿ ಕೇಳೋಕುಂತಾಳ, ಬೇಗ ಮಾಡಿ ಕೊಡು. ನಿಮ್ಮ ಭಾವನು ಏನೋ ಆಫೀಸಿಗೆ ಏನೋ ರೆಡಿ ಹಾಕೊಂಡ್ರ ಅವ್ರಿಗೂ ಬೇಗ ಅದೇನು ಮಾಡಿ ನಾಷ್ಟಕ್ಕೆ ರೆಡಿ ಮಾಡಿ ಹೋಗಿ ತಗೊಂಡೋಗಿ ಕೊಡು. ಅತ್ತೆ ಹೇಳಿದ್ದು ಕೇಳಿಸಿಲ್ಲ, ಬೇಗ ಕಾಫಿ ಮಾಡಿ ನನ್ನ ರೂಮಿಗೆ ತೊಗೊಂಬಂದು ಕೊಡು. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಒಂದು ಸರಿ ಹೋಗಿದ್ರೆ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಇಷ್ಟೊತ್ತು ಹೇಳಿದ್ದೇನು? ಇಷ್ಟೊತ್ತು ಹೇಳಿದ ಮೇಲೂ ನೀನು ಮತ್ತೆ ನಾನು ಕಾಫಿ ಮಾಡ್ಕೊಂಬ ಅಂತೀಯ ಅಂದರೆ ನೀನೇನಾದರೂ ಹೆಂಗ್ಸ ಇನ್ನೇನ? ಅಯ್ಯೋ, ನಿನ್ನಂಥ ಬಂಡ ಜನ್ಮ ನಾನು ಎಲ್ಲೂ ನೋಡಿಲ್ಲಮ್ಮ. ಏಯ್, ನಿನ್ನ ನಾಲ್ಗೆ ತುಂಬ ಅದ್ಮೀರ್ತಾ ಇದೆ. ಏನು ಅನ್ಕೊಂಬಿಟ್ಟಿದ್ಯಾ? ನಿನ್ನಂಥ ಬಿಕಾರಿ ಅವಳು ನನಗೆ ನಾಚಿಕೆ ಮಾನ ಮರ್ಯಾದೆ ಅಂತೀಯಾ? ನಿನಗೆ ನಿನ್ನ ಗಂಡನಿಗೆ ನಾಚಿಕೆ ಮಾನ ಮರ್ಯಾದೆ ಇದೆನಾ? ಏನಿದೆ ನಿಮ್ದು ಇಲ್ಲಿ ಅಂತ ನೀವು ಈ ಮನೆಯಲ್ಲಿ ತಿನ್ಕೊಂಡು ಉಣ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ಎಲ್ಲ ಈ ಮನೆಯಲ್ಲಿ ಎಷ್ಟು ಯಾವತ್ತಿದ್ರು ನನ್ನ ಗಂಡನೇ ಹೆಚ್ಚು, ನಾನು ಈ ಮನೆಗೆ ಹೆಚ್ಚು. ನಾವು ಹೇಳ್ದಂಗೆ ನಮ್ಮ ಕಾಲು ಕೆಳಗಡೆ ನೀವಿರಬೇಕು. ಏಯ್, ನೀನು ಯಾರೇ ನನ್ನನ್ನು ಬಿಕಾರಿಯೋಳು ಅನ್ನಕ್ಕೆ? ನೀನು ಎಲ್ಲೋ ಬಿದ್ದಿರೋಳು, ಇಲ್ಲಿ ಬಂದು ಬಿದ್ದಿದ್ಯಾ. ನೀನು ಬಿಕಾರಿಯೋಳು, ನಾನಲ್ಲ. ನನ್ನನ್ನು ಬಿಕಾರಿಯೋಳು ಅಂತೀಯಾ ನೀನು? ಏಯ್, ಇಳಿಸಿ ಸಾಕು ಕಂಡಿದ್ದೀನಿ. ನನ್ನ ಮೇಲೆ ಕೈ ಮಾಡಕ್ಕೆ ಬರ್ತೀಯಾ? ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಹೋಗಿ ನಿನ್ನ ಗಂಡನ ಕೊಡೋ ಯೋಗ್ಯತೆ ಇಲ್ಲ. ಒಂದು ಕಾಫಿ ಗಂಡನ ಕೊಡೋದಿರಲಿ, ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿಯೋ ಯೋಗ್ಯತೆ ಇಲ್ಲ ನನಗೆ. ನನ್ನ ಮೇಲೆ ಕೈ ಮಾಡಕ್ಕೆ ಬರ್ತೀಯ ನೀನು? ನೀನು ಕಿತ್ತೋಗಿರೋ ಈ ಪೌರುಷ ಮಾಡೋಕ್ಕೆ ಕೆಲ್ಸದ ಮೇಲೆ ಇಟ್ಕೋ, ಉದ್ಧಾರನಾದರೂ ಆಗ್ತೀಯ. ತಗೋ ಈ ಕಾಫಿ ಪತ್ರೆ ತಗೋ. ನನ್ನ ಮೇಲೆಲ್ಲ ನೀನು ಕೈ ಮಾಡಕ್ಕೆ ಬರೋದು. ಈ ಕಾಫಿ ಪತ್ರೆ ತಗೊಂಡು ಹೋಗಿ ಕಾಫಿ ಮಾಡ್ಕೊಂಡು ನಿನ್ನ ಗಂಡನಿಗೆ ಹೋಗಿ ಕೊಟ್ಟು ನೀನು ಕುಡಿ ಹೋಗು. ನಿನ್ನ ನೋಡ್ತೀನಿ ಇರು. ಹೋಗಿ ಮಾಡ್ಕೊಳ್ಳುವಂತೆ, ಹೋಗಿ ಫಸ್ಟ್ ಹೋಗಿ ಕಾಫಿ ಮಾಡ್ಕೊಂಡು ಕೊಡು, ಆಮೇಲೆ ಮಾಡ್ಕೊಳ್ಳುವಂತೆ ಮಿಕ್ಕಿದ್ದು. ಯಮ್ಮ, ಬುತ್ತಿ ರೆಡಿ ಐತಿಲ್ಲ, ನನ್ನ ಕೆಲ್ಸಕ್ಕೆ ಟೈಮ್ ಆಯ್ತು. ಇನ್ನೇ ಎಷ್ಟೊತ್ತ? ಆಯ್ತು ನೋಡಪ್ಪ, ಅವಾಗೆ ಬುತ್ತಿ ಕಟ್ಟಿ ರೊಟ್ಟಿ ಪಲ್ಯ ಅನ್ನ ಸಾರು ಮತ್ತೆ ಎಲ್ಲ ನೀರು ಬಾಟ್ಲಿ ತುಂಬಿ ಬ್ಯಾಗ್ ಹೊರಗಿಟ್ಟಿ ನೋಡು. ಅಂದಂಗ ರವಿ, ಸ್ವಲ್ಪ ತಡೆಯಪ್ಪ, ಬಂದೆ. ನಿನ್ನ ಹತ್ರ ಏನೋ ಮಾತಾಡ್ಬೇಕಿತ್ತು, ಬಂತೇಳಿ. ಇದು ನೀರು ಹಾಲು ಕಸಕ್ಕಿಟ್ಟಿನಿ, ಕೆಳಗಿಟ್ಟು ಬಂತೇಳಿ. ಬಾಬೆ ಜಲ್ದಿ, ನನಗೆ ಗೊತ್ತಾಗ್ಯದ. ಸಂಜೆಗೆ ಬಂದು ಮಾತಾಡ್ತೀನಿ ಬಿಡು, ಇಲ್ಲ ಅಂದ್ರೆ. ಅಯ್ಯ ತಡೆಯಪ್ಪ, ಎಷ್ಟೊತ್ತನ ಅದೀಗಿ ಒಂದು 2 ನಿಮಿಷ ತಡಿ. ನಿನ್ನ ಹತ್ರ ಏನೋ ಮಾತಾಡ್ಬೇಕಿತ್ತು. ನಿಮ್ಮಮ್ಮ ಎಲ್ಲಿಗೆ ಹೋದ್ಲು? ಕಕ್ಕ ಏನಂದ್ರ ಮತ್ತೆ ರವಿ ಮತ್ತೆ ನಿನ್ನೆ ಊರಿಗೆ ಹೋದ್ಲು. ಹಂಗೆ ನಿಮ್ಮಪ್ಪನ ಕೂಡ ಹಿಂಗೆ ಮಾತಾಡಿ ಕೇಳಿದ್ಲಪ್ಪ. ಮತ್ತೆ ನೀವೇ ನಿನಗೆ ಮದುವೆ ಮಾಡ್ಬೇಕಂತ ಅದಾರ ಅವರು. ಮತ್ತೆ ಇದ್ರ ಬಗ್ಗೆ ನಿನಗೇನು ಅನಿಸಿಕೆ ಐತಪ್ಪ ಹೇಳು. ಅಲ್ಲವ, ಏಕ್ದಮ್ ಬಂದು ಹಿಂಗೆ ಮಾಡ್ಕೊಂತಿಗೇನಂತ ಎದಿ ಮೇಲೆ ಕೇಳಿದ್ರೆ ನಾನು ಹೆಂಗೆ ಹೇಳಿ? ಆಯ್ತು ತಗೋ, ಸಂಜೆಗೆ ಬಂದು ಯಾವ ಮಾತು ಹೇಳ್ತೀನಿ. ನನಗೆ ಗೊತ್ತಾಯ್ತು, ಓದ್ತೀನಿ ನಾನು. ಆಯ್ತಪ್ಪ, ಅಷ್ಟೇ ಮಾಡು. ಹುಷಾರಪ್ಪ. ಜಾಕ್ಯಪ್ಪ, ನೀನು ಮೊದಲೇ ಪೀಡಾಗಿ ಓದ್ತೀವಿ ಬೈಕಾಗ, ಸ್ವಲ್ಪ ಮೆಲ್ಕ್ ಹೋಗು. ಜಾಕಿ. ಆಯ್ತು ಅಳಬೇ. ಮತ್ತೆ ನನ್ನ ಶೂಸ್ ಇದ್ವಲ್ಲ, ಎಲ್ಲದವ? ಯಪ್ಪ, ಅವು ಶೂಸ್ ಅವೇನ ಪಾಲಿಶ್ ಅಂತ ನೋಡು. ನಿಮ್ಮಪ್ಪ ಪಾಲಿಶ್ ಮಾಡಿದ್ನಿ ಮುಂಜಾನೆ, ಅಲ್ಲೇ ಹೊರಗೆ ಇಟ್ಟಾನ. ಅಲ್ಲೇ ಹೊರಗೆ ಇರ್ಬೇಕು ನೋಡಪ್ಪ. ಆಯ್ತು ಅಳಬೇ, ಓದ್ತೀನಿ ನಾನು.